ಈ ಮೋಹ ಅಷ್ಟು ಸಾಮಾನ್ಯವಲ್ಲ. ಈ ಮೋಹದ ವಿಷಯಕವಾಗಿ ಭಾವಾರ್ಥ ದೀಪಿಕೆ ಎಂಬುವ ಬ್ರಹ್ಮ ಸಾಮ್ರಾಜ್ಯ ದೀಪಿಕೆ ಅಂತ ತಿಳ್ಕೊಂಡು ಮಹಾರಾಷ್ಟ್ರದಲ್ಲಿ ಶ್ರೀಮದ್ ಭಗವದ್ಗೀತೆಗೆ ಸಂತ ಸಮ್ರಾಟ್ ಮಹಾಮೌಲಿ ಜ್ಞಾನೇಶ್ವರ ಮಹಾರಾಜು ಬರೆದಂಥ ಯಾವ ಟೀಕಾ ಅದ ಅದಕ್ಕೆ ಬ್ರಹ್ಮ ಸಾಮ್ರಾಜ್ಯ ದೀಪಿಕಾ ಅಂತ ಕರೀತಾರೆ. ಅದಕ್ಕೆ ಜ್ಞಾನೇಶ್ವರಿ ಅಂತ ಕರೀತಾ ಇದ್ದಾರೆ. ಆ ಜ್ಞಾನೇಶ್ವರಿಯೊಳಗೆ 18ನೇ ಅಧ್ಯಾಯದೊಳಗೆ ಈ ಮೋಹದ ಬಗ್ಗೆ ಮೌಲಿ ಒಂದು ಮಾತು ಹೇಳ್ತಾರೆ. ಸೂತ್ರಬದ್ಧವಾಗಿ ಇದು ಮೋಹ ಎಂಥದು ಅನ್ನೋದನ್ನು ಭಾಳ ಚೆನ್ನಾಗಿ ತಿಳಿಸಿದ್ದಾರೆ. ಏನು ಹೇಳ್ತಾರೆ? ಅರ್ಜುನನಿಗೆ ಯಾವ ರೀತಿಯಾಗಿ ಮೋಹ ಆಗಿತ್ತು, ಅರ್ಜುನ ಎಲ್ಲಿದ್ದಪ್ಪ ಅಂತ ಕೇಳಿದ್ರೆ ಅವ ನಿಮ್ಮಪ್ಪಲೆ ಎಲ್ಲರೇ ಇದ್ದಿದ್ದಿಲ್ಲ. ಅವ ಅರ್ಜುನ ಎಲ್ಲಿದ್ದ ಅಂತ ಕೇಳಿದ್ರೆ ಪರಮಾತ್ಮನ ಸಾನ್ನಿಧ್ಯದಲ್ಲಿದ್ದ. ಸಾಮಾನ್ಯನಲ್ಲ ಅರ್ಜುನ. ಆ ಅರ್ಜುನನ ಭಕ್ತಿಗೆ ಮೆಚ್ಚಿ ಭಗವಂತ ಆ ಪಾಂಡವರ ಮನೆಯೊಳಗೆ ಸೇವಕನಾಗಿ ಬಂದಾನ. ಇದು ಸಾಮಾನ್ಯ ಮಾತಲ್ಲ. ಯಾ ಸುಖಾಕಾರಣೆ ದೇವ ವೇಡಾವಲ ವೈಕುಂಠ ಶೋಡೋನಿ ಸಂತ ಸದನಿರಾಹಿಲ ಅಂತ ತಿಳ್ಕೊಂಡು ಹೇಳಿದ್ದಾರೆ ಸಂತರು. ಪರಮಾತ್ಮ ಅವನಿಗೆ ಯಾವ್ದಾರು ಹುಚ್ಚದಪ್ಪ ಅಂತ ಕೇಳಿದ್ರೆ ನಿಮಗೆ ಹೆಂಗೆ ಸಂಸಾರದ ಹುಚ್ಚದಲ್ಲ, ಹಂಗೆ ಭಗವಂತನಿಗೆ ಯಾವ್ದಾರು ಹುಚ್ಚದ ಅಂತ ಕೇಳಿದ್ರೆ ಅವನಿಗೆ ಭಕ್ತಿಯ ಹುಚ್ಚದ. ಯಾ ಸುಖಾಕಾರಣೆ ದೇವ ವೇಡಾವಲ ಅಂತ ಹೇಳ್ತಾರೆ ಸಂತರು. ಈ ಸುಖಕ್ಕಾಗಿ ಆ ಪರಮಾತ್ಮನಿಗೆ ಹುಚ್ಚಿಡಿತಂತೆ. ಯಾವ ಸುಖ ಅಂತ ಕೇಳಿದರೆ ಯಾ ಸುಖಾಕಾರಣೆ ದೇವ ವೇಡಾವಲ ವೈಕುಂಠ ಸೋಡುನಿ. ಆ ವೈಕುಂಠದಲ್ಲಿರ್ತಕ್ಕಂಥ ಭಗವಂತ ಸಂತ ಸದನಿರಾಹಿಲ, ಸಂತರ ಮನೆಯೊಳಗೆ, ಶರಣರ ಮನೆಯೊಳಗೆ, ಭಕ್ತರ ಮನೆಯೊಳಗೆ ಬಂದು ಪರಮಾತ್ಮ ನಿಂತಂತ. ಎದಕ್ಕಾಗಿ ಅಂತ ಕೇಳಿದ್ರೆ ಈ ಭಕ್ತಿ ಸುಖಕ್ಕಾಗಿ. ಇದು ಸಾಮಾನ್ಯವಲ್ಲ. ಅರ್ಜುನ ಎಂಥವ ಅಂತ ಕೇಳಿದ್ರೆ ಆ ಅರ್ಜುನ ಯಾವ ಕುರುಕ್ಷೇತ್ರಕ್ಕೆ, ಆ ಧರ್ಮಕ್ಷೇತ್ರದಲ್ಲಿ, ಆ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡೋಕ್ಕೂ ಬರುವಾಗ ವರ್ಣನೆ ಮಾಡಿದ್ದಾರೆ. ಯಾವ ಅರ್ಜುನ ಯಾವ ರೀತಿಯಾಗಿ ಏನಂತ ಕೇಳಿದ್ರೆ ಯುದ್ಧ ಭೂಮಿಗೆ ಬಂದ ಅಂತ ಕೇಳಿದರೆ ಧ್ವಜಸ್ತಂಭಾವರಿ ವಾನರು ಮೂರ್ತಿ ಮಂತೂ ತೋ ಶಂಕರು ಸಾರಥಿ ಶಾರಂಗಧರು ಅರ್ಜುನೇಶಿ. ಆ ಅರ್ಜುನದ ಎಂಥ ವೈಭವಪ್ಪ ಅಂತ ಕೇಳಿದ್ರೆ ಅವನ ರಥದ ಧ್ವಜಸ್ತಂಭದ ಮೇಲೆ ಯಾರು ಕುಳಿತುಕೊಂಡ್ರು ಅಂತ ಕೇಳಿದ್ರೆ ಸಾಕ್ಷಾತ್ ಕೈಲಾಸಾಧಿಪತಿ ಭಗವಾನ್ ಶಂಕರ್. ಯಾವ ರೂಪದಲ್ಲಿ ಅಂತ ಕೇಳಿದ್ರೆ ಕಪಿ ರೂಪದಲ್ಲಿ ಅವ ಕುಂತಾನೆ. ಮತ್ತು ಈ ರಥ ಹೊಡ್ಕೊಂಡು ಹೋಗೋರು ಯಾರು? ಸಾರಥಿ ಯಾರು ಅಂತ ಕೇಳಿದ್ರೆ ಶಾರಂಗಧರು. ಶಾರಂಗ ಎಂಬುವ ಧನುಷ್ಯವನ್ನು ಹಿಡಿದಂಥ ಯಾವ ವೈಕುಂಠವಾಸಿಯಾಗಿರ್ತಕ್ಕಂಥ ವಿಷ್ಣು ಭಗವಂತ ಅವ ಏನಂತ ಕೇಳಿದ್ರೆ ಸಾರಥಿ ಆಗ್ಯಾನ. ಇಂಥ ಒಂದು ಇದರೊಳಗಿರ್ತಕ್ಕಂಥ ಅರ್ಜುನನಿಗೆ ಆ ರಣರಂಗದಲ್ಲಿ ಹೋದ ಮೇಲೆ ಆ ಕೌರವರನ್ನು, ಗುರುಗಳನ್ನು, ಬಂಧು ಬಾಂಧವರನ್ನು ನೋಡಿದಾಗ ಹೆಂಗಾಗ್ಯದ ಅವನ ಪರಿಸ್ಥಿತಿ ಅಂತ ಕೇಳಿದರೆ ಕನ್ನಡದಲ್ಲಿ ಒಂದು ಗಾದೆ ಮಾತದ, ಅಂಗಾಲಿಗೆ ಹೇಸಿಕಿಲ್ಲಂತ ಕಳ್ಳಿಗೆ ನಾಚಿಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಆ ಅಂಗಾಲು ಹೇಸ್ಕೊತ್ತಂದ್ರೆ ನಡೆಯಂಗೆ ಇಲ್ಲದು. ನಡೀತದ, ಏನು ತುಳಿದ್ರೂ ಕೂಡ ನಡೀತದಂದ್ರೆ ಅದಕ್ಕೇನಿಲ್ಲ ಅಂತ ಕೇಳಿದ್ರೆ ಹೇಸಿಕೆ ಅನ್ನೋದು ಇಲ್ಲ ಯಾರಿಗೆ? ಅಂಗಾಲಿಗೆ. ಇದು ಉದಾಹರಣೆ ಕೊಟ್ಟಾರೆ. ಹಂಗೆ ಕಳ್ಳಿಗೂ ಕೂಡ ಏನಿಲ್ಲ ಅಂತ ಕೇಳಿದ್ರೆ ನಾಚಿಕಿಲ್ರಿ. ಆ ಪ್ರಸಂಗ ಬಂದಾಗ ಏನಂತ ಕೇಳಿದ್ರೆ ಆ ಕಳ್ಳು ಏನು ಅನ್ನೋದು ಗುರ್ತಾಗ್ತದೆ. ನೋಡ್ರಿ, ಈ ಪಾಂಡವರಿಗೆ ಕೌರವರು ಎಷ್ಟು ರೀತಿಯಾಗಿ ತ್ರಾಸು ಕೊಟ್ಟಿದ್ರು ನಿಮಗೆಲ್ಲ ಗುರ್ತದ. ಒಂದು ವೇಳೆ ಮಹಾಭಾರತ ರಾಮಾಯಣ ನಿಮ್ಗೆ ಗುರ್ತಿಲ್ಲಂದ್ರೆ ನೀವು ಹಿಂದೂಸ್ತಾನದವರೇ ಅಲ್ಲ. ಇದು ಪಕ್ಕ ತಲೆಯಾಗಿ ಇಟ್ಕೋರಿ ನೀವು. ಇವು ಎರಡು ಕಣ್ಣಿದ್ದಂಗೆ ಅವು. ಈಗ ಕೆಲವು ಮಂದಿ ಅವು ಖರೇನೋ ಸುಳ್ಳು ಅಂತ ಹಿಂಗೆ ವಾದ ವಿವಾದಕ್ಕೆ ಇಳಿತಾರೆ. ಆದರೆ ಅಲ್ಲಿ ತತ್ವ ಏನು? ತತ್ವದ ಕಡೆಗೆ ನಮ್ಮದು ವಿಚಾರ ಇಲ್ಲ. ಸಂತರು ಹೇಳಿದಂಥ ಅಭಂಗಗಳ ತತ್ವವೇನು, ಶರಣರು ಹೇಳಿರ್ತಕ್ಕಂಥ ವಚನದ ಗುರಿ ಏನು, ಆ ಕಡೆ ನಮ್ಮದು ಲಕ್ಷ್ಯ ಇಲ್ಲ. ನಾವು ಪ್ಯಾಕಿಂಗ್ಗೆ ಏನಪ್ಪ ಅಂತ ಕೇಳಿದ್ರೆ ಮರಳಾಗಿದ್ದೆವು. ಅದರೊಳಗೆ ಇರ್ತಕ್ಕಂಥ ವಸ್ತು ಏನು, ಆ ಕಡೆ ನಮ್ಮದು ಲಕ್ಷ್ಯ ಇಲ್ಲ. ಇರಲಾರ್ದಕ್ಕೆ ಏನಂತ ಕೇಳಿದ್ರೆ ಈ ಪರಿಸ್ಥಿತಿ ಇವತ್ತು ನಮ್ಮ ಸಮಾಜದಲ್ಲಿ ಬರ್ತಾ ಇದೆ. ಅದಕ್ಕೆ ನಾವು ಎಚ್ಚರಾಗಿರಬೇಕು.
ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಅವರು. ಹೆಂಗೆ ಮೋಹ ಅನ್ನೋದು ಹೆಂಗದಂತ ಕೇಳಿದ್ರೆ, ಈ ಮೋಹ ಅಂದರೆ ನಿಮ್ಗೆ ಒಂದೇ ಮಾತಿನಾಗ ಹೇಳಬೇಕಾಗಿದ್ರೆ ಶಾಸ್ತ್ರೀಯ ಭಾಷೆಯೊಳಗೆ ಅದಕ್ಕೆ ಅಧ್ಯಾಸ ಅಂತ ಕರೀತಾರೆ, ಅದಕ್ಕೆ ಭ್ರಾಂತಿ ಅಂತ ಕರೀತಾರೆ. ಇನ್ನು ಲೌಕಿಕದಲ್ಲಿ ಲೋಕಾರೂಢಿ ಪ್ರಕಾರವಾಗಿ ಹೇಳಬೇಕಾದ್ರೆ ಅದಕ್ಕೆ ಹುಚ್ಚುತನ ಅಂತ ಕರೀತಾರೆ. ನಾವು ನಮಗೆ ಭಾಳ ಶಾಣ್ಯರಂತ ತಿಳ್ಕೊಂಡಿದ್ದೇವೆ, ನಾವು ಭಾವಿಸಿಕೊಂಡಿದ್ದೆವು. ಆದರೆ ಮಹಾತ್ಮರ ದೃಷ್ಟಿದಿಂದ ನಾವು ಭಾಳ ಹುಚ್ಚರಿದ್ದೆವು. ಇದು ಪಕ್ಕಾ ತಲೆಯಾಗಿ ಇಟ್ಕೋಬೇಕು. ಒಂದು ಸಲ ರಾಮಕೃಷ್ಣ ಪರಮಹಂಸರು ಹೊಳಿ ಸ್ನಾನಕ್ಕೆ ಹೋಗ್ತಾ ಇದ್ರಂತೆ. 10-15 ಶಿಷ್ಯರೇನಂತ ಕೇಳಿದ್ರೆ ಅವ್ರ ಜೊತೆಗೆ ಹೋಗ್ತಾಯಿದ್ರು, ಪರಮಹಂಸರ ಜೊತೆಗೆ. ಕಟ್ಟಿ ಕಂಪ್ನಿ ಕಟ್ಟಿ ಮ್ಯಾಗ ಕೂತವರು ನಡೆದು ನೋಡಪ್ಪ, ಅದು ಮುಂದೆ ಹೋಗ್ತಕ್ಕಂಥದ್ದು ದೊಡ್ಡ ಹುಚ್ಚ, ಅದರಿಂದ ಹೋಗ್ತಕ್ಕಂಥವು ಇವೆಲ್ಲ ಇವು ಸಣ್ಣ ಹುಚ್ಚರು ನೋಡ್ರಿ. ತಂದು ತಲೆ ಕೆಟ್ಟದು ಮಂದಿನೂ ತಲೆ ಕೆಡ್ಸಾಗತ್ತಾನೆ. ಹಿಂಗೆ ಏನಂತ ಕೇಳಿದ್ರೆ ಇವು ತಲೆ ಕೆಟ್ಟ ಮಂದಿ ಅಂತ ತಿಳ್ಕೊಂಡು ಅವರು ಮಾತಾಡುವ ಮಾತ ಈ ಶಿಷ್ಯರ ಕಿವಿಗೆ ಬಿತ್ತು. ಆವಾಗ ಆ ಶಿಷ್ಯರಿಗೆ ಭಾಳ ಒಂಥರ ತಾಪ ಇತ್ತು. ಆವಾಗ ಅವರು 4-5 ಮಂದಿ ಅಪ್ಪಗಳಿಗೆ ಹಿಂಗಂದ್ರೆ ನಮಗೆ ಹಿಂಗಂದ್ರು, ಅಪ್ಪಗಳಿಗೆ ಹೇಳಬೇಕು. ಆದರೆ ಹೇಳುವ ಧೈರ್ಯ ಯಾರಿಗಾಗುವಲ್ದು. ಅದ್ರಾಗೊಬ್ಬ ಸಾಧಕ ಸುಮ್ಮಿರ್ ನಾ ಹೇಳ್ತೀನಿ ಅಂತ. ಅಲ್ಲಿ ಗಂಗಾ ನದಿ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡಿ ಬರುವಾಗ, ಯಪ್ಪ ಆ ಕಟ್ಟಿ ಮ್ಯಾಗ ಕೂತು ಜನರು ತಮಗೊಂದು ಮಾತು ಮಾತಾಡಿದ್ರಪ್ಪ. ಏನಪ್ಪ ಅಂತ ಕೇಳಿದ್ರು. ಏನಿಲ್ಲ, ನಿಮ್ಗೆ ಹುಚ್ಚಂತ ನಿಮ್ಮ ಬೆನ್ನ ಹತ್ತಿ ಬರೋರು ನಾವು ಏನಂತ ಕೇಳಿದ್ರು ಹುಚ್ಚಂತಾರಪ್ಪ ಅವರು. ಅವಾಗ ಈಗ ಹೇಳಿದ್ರಲ್ಲ ನಮ್ಮ ಪ್ರೊಫೆಸರ್ ವಾಲಿಯವರು, ಏನಿದ್ರು ಏನಪ್ಪ ಅಂತ ಕೇಳಿ ನಾವು ಹೆಂಗೆ ಇರಬೇಕಪ್ಪ ಅಂತ ಕೇಳಿದ್ರೆ ಹೇಳಿದ್ರಲ್ಲ, ಏನು ಬಿಡಬೇಕು ಏನು ತೊಗೊಂಡು ಹೋಗ್ಬೇಕು ಅನ್ನೋದು ಅದು ನಮ್ಮ ತಲೆಯಾಗಿರಬೇಕು. ಭಾಳ ಒಳ್ಳೆಯ ಮಾತು ಇರಲಿ. ಅವಾಗ ಇದು ಕೇಳಿದ ಕೂಡಲೇ ಪರಮಹಂಸರು ನಕ್ರಂತ. ಹೌದಪ್ಪ, ಅವ್ರ ಮಾತು ಸರಿ ಅಂದ ಕೂಡಲೇ, ಯಪ್ಪ ಅದು ಹೆಂಗೆ ಸರಿ, ನೀವು ಹುಚ್ಚರೇನ್ರಿ, ನೀವು ಹೆಂಗೆ ಹುಚ್ಚರಪ್ಪ, ನಿಮ್ಗೆ ಹುಚ್ಚರಂತಾರೆ, ನೀವು ಮಹಾತ್ಮರಿಗೆ ಹೆಂಗೆ ಹುಚ್ಚತ್ತಾರೆ ಅಂದ್ಕೊಳ್ಳಿ. ಹೌದು, ಅವ್ರು ಅನ್ನೋದು ಮಾತು ಸರಿ. ಹೆಂಗೆ ಸರಿ ಅಂತ ಕೇಳಿದ್ರೆ, ಇದು ಜಗತ್ತೆಂದರೆ ಹುಚ್ಚರ ಆಸ್ಪತ್ರೆ. ಇಲ್ಲಿ ಬಂದವರೆಲ್ಲ ಯಾರು ಯಾರ್ರೀ? ಯಾಕೆ ಅನ್ನಕ್ಕೆ ಧೈರ್ಯ ಆಗುವಲ್ಲ? ಇಲ್ಲಿ ಬಂದವರೆಲ್ಲ ಯಾರು? ಹುಚ್ಚರೇ. ಇದು ಹುಚ್ಚರ ಆಸ್ಪತ್ರೆ. ನೋಡಪ್ಪ, ನಮಗೆ ಆ ಭಗವಂತನ ಹುಚ್ಚಿಡಿದ್ರೆ ಅವ್ರಿಗೇನಂತ ಕೇಳಿದ್ರೆ ಸಂಸಾರದ ಹುಚ್ಚಿಡ್ದದ. ಅದಕ್ಕೆ ನಾವು ಹುಚ್ಚರು ಮತ್ತು ಅವರು ಕೂಡ ಹುಚ್ಚರು. ಗೊತ್ತಿಲ್ಲ, ಒಂದು ಸಫಲ ಪ್ರವೃತ್ತಿ ಜನಕದ, ಒಂದು ನಿಷ್ಫಲ ಪ್ರವೃತ್ತಿ ಜನಕದ. ಇದು ಪಂಚದಶಿಯಲ್ಲಿ ಬರ್ತಕ್ಕಂಥ ವಿಚಾರದ ಈ ಭ್ರಾಂತಿ ಬಗ್ಗೆ ಇರಲಿ. ಇದು ಯಾಕೆ ಹೇಳಬೇಕಾಯ್ತು? ಮೋಹ ಅಂದ್ರೆ ಅಧ್ಯಾಸ. ಇಲ್ಲಿ ನಮ್ಮ ರಾಮಾನಂದ ಸ್ವಾಮಿಗಳು ಹೇಳಿದ್ರಲ್ಲ, ಅಭಿನವ ಅಪ್ಪಗಳು ಹೇಳಿದ್ರಂತ ಒಂದು ಮಾತು. ನಮ್ಮ ಪುಣ್ಯಾರಾಧನೆಯೊಳಗೆ ಏನು ಕಾರ್ಯಕ್ರಮ ಮಾಡಬೇಕಪ್ಪ ಅಂದರೆ, ಮತ್ತೇನಿಲ್ಲಪ್ಪ, ಒಳ್ಳೆ ಒಂದು 4 ಮಂದಿ ಮಹಾತ್ಮರಿಗೆ ಶಾಸ್ತ್ರ ಹೇಳೋರಿಗೆ ಕರೆ ಶಾಸ್ತ್ರ ಹೇಳಿಸ್ರಿ ತಂದಾರಲ್ಲ, ಅದೇ ಮಾತೇನಪ್ಪ ಅಂತ ಕೇಳಿದ್ರೆ ಇಲ್ಲಿ ಬರ್ತದೆ. ವಿಚಾರ ಮಾಡಿರಿ ನೀವು. ಹಾಗಿಲ್ಲ ಏನಪ್ಪ ಅಂತ ಕೇಳಿದ್ರೆ ಅವು ವಿಚಾರಗಳು ಸ್ವಲ್ಪ ಬರಬೇಕು ನಮ್ಮದು. ಇದು ಶಾಸ್ತ್ರಸ್ಥಾನ. ಇದು ಸಾಮಾನ್ಯ ಅಲ್ಲ. ಶ್ರೀಮನ್ ನಿಜಗುಣ ಶಿವಯೋಗಿಗಳ ರಚಿತವಾಗಿರ್ತಕ್ಕಂಥ ಎಲ್ಲ ಸಾಹಿತ್ಯ ಈ ಗ್ರಂಥಗಳಿಗೆ ಏನಂತ ಕೇಳಿದ್ರೆ ಅವರು ಟೀಕಾ ತಾತ್ಪರ್ಯ ಬರೆಯದೇ ಹೋಗಿದ್ರೆ ಇವತ್ತು ನಾವು ಅವಕ್ಕೆ ಏನೇನು ಅರ್ಥ ಮಾಡ್ತಿದ್ದೇವೋ ಹೇಳೋಕ್ಕಾಗ್ತಿರ್ಲಿಲ್ಲ. ಈಗ ಅವ್ರು ಅಷ್ಟೆಲ್ಲ ಸರಿಯಾಗಿ ಏನಂತ ಕೇಳಿದ್ರೆ ಜಗದ್ಗುರು ಸಿದ್ಧಾರೂಢ ಕರುಣೆಯಿಂದ ಆಶೀರ್ವಾದದಿಂದ ಅಷ್ಟು ಅರ್ಥ ಮಾಡ್ಯಾರಂದ್ರೂ ಅದಕ್ಕೆ ಆಕ್ಷೇಪ ತಗೊಳ್ಳುವಂಥ ಜನ ಅದಾರ. ಮತ್ತು ಹಾಗೆ ಬಿಟ್ಟು ಹೋಗಿದ್ರೆ ಏನು ಗತಿ ಆಗ್ತಿರ್ಲಿಕ್ಕಿಲ್ಲ. ಇರಲಿ, ಅದಕ್ಕೆ ಭಾಳ ಚಂದ ಹೇಳ್ತಾ ಇದ್ದಾರೆ ಜ್ಞಾನೇಶ್ವರ ಮಹಾರಾಜರು. ಮೋಹ ಅನ್ನೋದು ಹೆಂಗದ ಅಂತ ಕೇಳಿದರೆ, ಈ ಮೋಹ, ಈ ಮಮಕಾರ ಅಹಂ ಮಮ. ಅಹಂ ಇದು ಕಾರಣಾಧ್ಯಾಸವಾಗಿದ್ದರೆ ಮಮ ಇದು ಕಾರ್ಯಾಧ್ಯಾಸವಾಗಿದೆ ಶಾಸ್ತ್ರೀಯ ದೃಷ್ಟಿಯೊಳಗೆ. ಇನ್ನು ಇದನ್ನೇ ಮಾತು ಹೆಂಗೆ ಹೇಳ್ತಾರೆ ಜ್ಞಾನೇಶ್ವರ ಮಹಾರಾಜರು? ಸ್ವಧೇಯ ನಾಮ ಅರ್ಜುನ, ಅಂಥ ರಥದೊಳಗೂ ಕುಳಿತುಕೊಂಡು ಯುದ್ಧ ಮಾಡ್ತೀನಿ ಅಂತ ತಿಳ್ಕೊಂಡು ಪ್ರತಿಜ್ಞಾ ಮಾಡಿ ಬಂದಿರತಕ್ಕಂಥ ಅರ್ಜುನ ಯಾವಾಗ ತಮ್ಮ ಬಂಧು ಬಾಂಧವರನ್ನು ನೋಡಿದ ಅವಾಗ ಏನಾಗಿಬಿಡ್ತಪ್ಪ ಅಂತ ಕೇಳಿದರೆ, ಆ ತನ್ನ ಯಾವೇನಪ್ಪ ಅಂತ ಕೇಳಿದ್ರೆ ಕ್ಷಾತ್ರ ವೃತ್ತಿನೇನಂತ ಕೇಳಿದ್ರೆ ಇಲ್ಲವಾಯಿತು. ಯಾರಿಗೆ? ಅರ್ಜುನನಿಗೆ. ಹೆಂಗಪ್ಪ ಅಂತ ಕೇಳಿದ್ರೆ ಕುರುಡನಿಗೆ ಹುಚ್ಚು ಹಿಡಿತು, ಮತ್ತು ಅವನಿಗೆ ಸೆರೆ ಕೊಡಿಸಿದರು.
ಅವನ ಕೈಯಾಗ ಒಂದು ಹಿಲಾಲ್ ಕೊಟ್ಟೆನಂತ ಕೇಳಿದ್ರೆ ಮುಂದೆ ಹಲಗಿ ಬಾರಿಸಿದ್ರೆ ಅವ ಎಲ್ಲಿ ಹೋಗ್ತಾನೋ ಹೆಂಗೆ ಹೇಳೋಕ್ಕಾಗಂಗಿಲ್ಲ. ಹಂಗೆ ಪರಿಸ್ಥಿತಿ ಆಗ್ತದೆ ಮೋಹಿತನಾಗಿರ್ತಕ್ಕಂಥ ವ್ಯಕ್ತಿದು. ಇಷ್ಟೆಲ್ಲ ಏನಪ್ಪ ಅಂತ ಕೇಳಿದ್ರೆ ಮ್ಯಾಲೆ ಪರಮಾತ್ಮದನ, ಮತ್ತೇನಂತ ಕೇಳಿದ್ರೆ ಮುಂದಗಡೆ ಪರಮಾತ್ಮದನ. ಅವನಿಗಿದು ಪ್ರಪಂಚ ಏನು ಮಾಡಿದೆ ಅಂತ ಕೇಳಿದ್ರೆ ಮೋಹ ಗಳಿಸ್ಯದ. ಇನ್ನು ನಮ್ಮ ಮುಂದೆ ಯಾರದಾರ್ರಿ? ಸುಮ್ಮನೆ ನಾವು ಕಲ್ಪನಾ ಮಾಡ್ಕೊಳ್ಳೋದು, ಇನ್ನು ನಮ್ಮ ದೊಡ್ಡ ಸ್ಥಿತಿಯಾಗಿ ನಾವು ಹೇಳ್ಕೊಳ್ಳೋದಾಗ್ತದೆ. ಎಷ್ಟು ವಿಚಿತ್ರದ. ಅದಕ್ಕೆ ಅಲ್ಲಿ ಜ್ಞಾನೇಶ್ವರ ಮಹಾರಾಜರು ಹೇಳ್ತಾರೆ, ಸ್ವಧೇಯ ನಾಮ ಅರ್ಜುನ. ಸ್ವಧೇಯ, ಸ್ವ ಅಂದ್ರೆ ತನ್ನ ದೇಹ, ಈ ಶರೀರ ಅಂದರೆ ನಾನು ಅನ್ನೋದು ಇದು ಮೊದಲನೇ ಮೋಹ. ಯಾರಿಗೆ ಅಂತ ಕೇಳಿದ್ರೆ ಆ ಯಾವ ಅರ್ಜುನಿಗೆ. ಸ್ವಧೇಯ ನಾಮ ಅರ್ಜುನು. ಪರದೇಯ ನಾಮ ಸ್ವಜನು. ಪರದೇಯ ಎದುರುಗಡೆಗೆ ಯುದ್ಧಗೋಸ್ಕರವಾಗಿ ನಿಂತಿರ್ತಕ್ಕಂಥ ಯಾವ ಆ ಕೌರವರ ದಂಡದಲ್ಲ, ಆ ಸೈನ್ಯದಲ್ಲ, ಇವರು ಎಲ್ಲರೇನಪ್ಪ ಅಂತ ಕೇಳಿದ್ರೆ ನಮ್ಮವರು ಅನ್ನೋ ಭಾವ ಬತ್ತು. ಇದೇ ಮಮಕಾರ. ಅಹಂ ಮತ್ತು ಮಮ. ಅಹಂ ಅಲ್ಲಾರದೆ ಮಮ ಬರಂಗಿಲ್ಲ. ಮೊದಲ ಅಹಂ ಮೊದಲ ನಾ, ಆಮೇಲೆ ನಂದು, ಹಿಂಗಿದು ಸುರ ಆಗ್ತದೆ. ಅವಾಗೇನಂತ ಕೇಳಿದ್ರೆ ಸಂಗ್ರಾಮ ನಾಮ ಮಲಿನು ಪಾಪಾಚರು. ತನ್ನ ಕರ್ತವ್ಯವನ್ನೇ ಮರ್ತು ಬಿಟ್ಟ ಮೋಹದೊಳಗೆ. ಯಾರು ಅಂತ ಕೇಳಿದ್ರೆ ಅರ್ಜುನ. ಏನಂತಾನ? ಸಂಗ್ರಾಮ ನಾಮ ಮಲಿನು. ಸಂಗ್ರಾಮ ಅಂದ್ರೆ ಯುದ್ಧ ಮಾಡುವುದು. ಅದು ಅವ ಕ್ಷತ್ರಿಯ, ಇದು ಕ್ಷಾತ್ರ ಧರ್ಮ. ಇದಕ್ಕೆ ಏನಂತಾನಂತ ಕೇಳಿದ್ರೆ ಸಂಗ್ರಾಮ ನಾಮ ಮಲಿನು ಪಾಪಾಚರು. ಇದು ಸಂಗ್ರಾಮ ಮಾಡುವುದೇ ಇದು ಮಲಿನದ, ಇದು ಪಾಪಾಚರಣೆ ಅದ ಅಂತ ಅಂತಾನೆ. ನೋಡ್ರಿ, ಧರ್ಮನೇ ಅಧರ್ಮ ರೂಪದಲ್ಲಿ ಕಾಣ್ತಾ ಇದೆ, ಅಧರ್ಮವೇ ಧರ್ಮ ರೂಪದಲ್ಲಿ ಕಾಣ್ತಾ ಇದೆ. ತನ್ನದಲ್ಲದವರು ಅವರು ನನ್ನವರಂತ ಅನ್ನಿಸ್ತದೆ, ತಾನಲ್ಲದೇನಪ್ಪ ಅಂತ ಕೇಳಿದ್ರೆ ಅದಕ್ಕೆ ನಾನು ಅನ್ನಿಸ್ತದೆ. ಇದಕ್ಕೆ ಏನಂತಾರೆ ಶಾಸ್ತ್ರದಲ್ಲಿ ಅಂತ ಕೇಳಿದ್ರೆ ಮೋಹ ಅಂತ ಕರಿತಾ ಇದ್ದಾರೆ. ಇದು ಮೋಹ ಅಷ್ಟು ಸಾಮಾನ್ಯವಲ್ಲ. ಅಂಥವ್ರಿಗೇನಪ್ಪ ಅಂತ ಕೇಳಿದ್ರೆ ಬೀಳಬಾರದು, ಕೆಸರಿನೊಳಗೆ ಜಾರಿ ಬೀಳಬಾರದು. ಎಂತೆಂಥವ್ರು ಬಿದ್ದರೆ ಎಲ್ಲ ಪದ್ಯದೊಳಗೆ ನೋಡ್ಕೋರಿ ನೀವು. ಭಾಳ ವಿಚಿತ್ರದ. ಅದಕ್ಕೆ ಅಂಥ ಮಮಕಾರದಿಂದ ಮಿಕ್ಕಿನ ಮೋಹ ಮುಂಟೆ ಅಂತ ಇಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಏನು ಪ್ರಶ್ನೆ ಮಾಡಿದ್ರಲ್ಲ, ಇದಕ್ಕಿಂತ ಹೆಚ್ಚಿನ ಮೋಹ ಜಗತ್ತಿದೊಳಗೆ ಮತ್ತೊಂದು ಇಲ್ಲ, ನಾನು ಅನ್ನೋದು. ಅದರ ಹಿನ್ನೆಲೆ ಏನದಂತ ತಿಳ್ಕೊಬೇಕು, ಏನದಂತ ತಿಳ್ಕೊಬೇಕು. ಅದರ ಹಿನ್ನೆಲೆ ಏನಪ್ಪ ಅಂತ ಕೇಳಿದ್ರೆ ನಾ ಅನ್ನೋದದ. ನಾ ಮತ್ತು ನಂದು ಅನ್ನೋದು ಈ ಮೋಹಕ್ಕೆ ಒಳಗಾಗಿರ್ತಕ್ಕಂಥ ಜೀವಾತ್ಮ ಈ ಸಂಸಾರ ಬಂಧನದಿಂದ ಮುಕ್ತ ಆಗೋದು ಭಾಳ ಕಷ್ಟದ. ಅದಕ್ಕೆ ಇದರಿಂದ ಮುಕ್ತನಾಗಬೇಕಾಗಿದ್ದರೆ ಸದ್ಗುರುನಾಥನ ಸೇವೆ ಮಾಡಿ ಅವನ ಕೃಪೆಗೆ ಪಾತ್ರ ಆದಾಗ ಕೃಪಾ ಕಟಾಕ್ಷನ್ನೇ ಹಾಳಿಲೆ ಆಪಲೆ ಪದಿ ಬಯಸವಿಲೆ ಅಂತ ಸಂತರು ಹೇಳಿದರೆ, ಒಂದು ಸಲ ಕೃಪಾ ಕಟಾಕ್ಷದಿಂದ ಸದ್ಗುರುನಾಥ ಈ ನನ್ನ ಭಕ್ತ, ನನ್ನ ಶಿಷ್ಯ ಮುಕ್ತನಾಗಲಿ ಅಂತ ಸಂಕಲ್ಪ ಮಾಡಿದರೆ ಸಾಕು, ಅದರಿಂದ ನಾವು ಎಲ್ಲರೂ ಮುಕ್ತರಾಕ್ಯವು. ಅಂಥ ಒಂದು ಸಂಕಲ್ಪ ಇಲ್ಲಿ ಆರೂಢ ಜ್ಯೋತಿ ಶಿವಪುತ್ರ ಅಪ್ಪಾಜಿಯವರು ಈ ಸ್ಥಾನದಲ್ಲಿ ಅದು ಮಾಡಿಟ್ಟಾರೆ. ಅಂದರೆ ಇದರರ್ಥ ಶಾಸ್ತ್ರನೇ ನಡಿಬೇಕಂದ್ರೆ ಇದರರ್ಥ ಏನಂತ ಕೇಳಿದ್ರೆ ಶಾಸ್ತ್ರದಿಂದಲೇ ಮೋಹದೇನಾಗ್ತದೆ ಅಂತ ಕೇಳಿದ್ರೆ ನಾಶವಾಗ್ತದೆ. ಮೋಹ ನಾಶ ಆದಾಗಲೇ ಏನಂತ ಕೇಳಿದ್ರೆ ನಮಗೆ ಬಂಧನದಿಂದ ನಾವೇನಪ್ಪ ಅಂತ ಕೇಳಿದ್ರೆ ಬಿಡುಗಡೆ ಆಗ್ತದೆ. ಅದಕ್ಕೆ ಮೋಹ ಕ್ಷಯ ಅಂದರೆ ಅದಕ್ಕೆ ಮೋಕ್ಷ ಅಂತ ಹೇಳ್ಕೊಂಡು ಬಂದರೆ ಇಂಥ ಯಾವ ಮಮಕಾರಕ್ಕಿಂತಲೂ ಹೆಚ್ಚಿನ ಬಂಧನ ಯಾವುದೂ ಇಲ್ಲ. ಅಂಥ ಬಂಧನ ಜಗದ್ಗುರು ಸಿದ್ಧಾರೂಢರ ಆರೂಢ ಜ್ಯೋತಿ ಶಿವಪುತ್ರಪ್ಪ ಅವರ ಅಭಿನವ ಅಪ್ಪಾಜಿಯವರ ಕೃಪೆಯಿಂದ ಆ ಮೋಹ ದೂರ ಆಗಲಿ ಅಂತ ಹೇಳುತ್ತೆ.